ರಜತ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋ ನೋಡಕ್ ಹೋಗ್ಬೇಡ್ರಿ. ಗಿಲ್ಲಿ ಅಣ್ಣನ ಅಭಿಮಾನಿಗಳೇ ಸ್ಪೆಷಲಿ ವಿಡಿಯೋ ಇದೆ. ಗಿಲ್ಲಿ ಅಣ್ಣನ ಅಭಿಮಾನಿಯಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ರಜತ್ ಅಣ್ಣ ಬಂದ್ಮೇಲೆ ಬಿಗ್ ಬಾಸ್ ಒಳಗೆ ರಜತ್ ಅವರು ಬಂದ್ಮೇಲೆ ಗಿಲ್ಲಿ ಅವ್ರದ್ದು ಸ್ಟಾಪ್ ಮಾಡಿದ್ದಾರೆ. ಗಿಲ್ಲಿ ಅವರು ಏನು ಮಾಡ್ತಾನೆ ಇಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಸ್ವಲ್ಪ ರಜತ್ ಅವ್ರ ಬಗ್ಗೆ ಹೇಳೋಣ ಆ್ಯಂಡ್ ಗಿಲ್ಲಿ ಅಣ್ಣನ ಕ್ರೇಜ್ ಹೊರಗಡೆ ಯಾವ ರೀತಿ ಇದೆ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪೂರ ಲಾಸ್ಟೆಲ್ಲ ವಿಡಿಯೋ ಎಂಡ್ ತನಕ ನೋಡ್ರಿ. ನೀವು ಇನ್ನೂ ನಮ್ಮ ಚಾನಲ್ದಾಗ ಹೊಸವ್ರು ಬಂದಿರಿ, ವಿಡಿಯೋ ನೋಡೋಕೆ ಹೊಸವ್ರು ಬಂದಿರಿ ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅದು ನೋಡ್ರಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಹ್ಯಾಂಗೆ ಮಾಡಿರಲಿಲ್ಲ, ಯೂಟ್ಯೂಬ್ನಲ್ಲಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಇಂಥವೇ ಡೈಲಿ ವಿಡಿಯೋ ಬರ್ತಾ ಇರ್ತಾವೆ, ಯೂನಿಕ್ ಕಂಟೆಂಟ್ ಬರ್ತಾ ಇರ್ತಾವೆ, ಎಲ್ಪ್ ಬರ್ತಾ ಇರ್ತಾವೆ. ಗಿಲ್ಲಿ ಅಣ್ಣನ ಸಲುವಾಗಿ ಊರೂರು ಹೋಗಿ ವೋಟ್ ಮಾಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀವಿ. ಇನ್ನೂ ರೋರ್ ಕನ್ನಡಿಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ರಜತ್ ಅವ್ರ ಅಭಿಮಾನಿಗಳಿದ್ರೆ ಈ ವಿಡಿಯೋ ನೋಡಕ್ಕೆ ಹೋಗ್ಬೇಡ್ರಿ. ನಾ ವಿಡಿಯೋ ಸ್ಟಾರ್ಟ್ ಮಾಡ್ಕಲೆ ಸ್ಟಾರ್ಟ್. ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಾರೆ, ರಜತ್ ಬಂದಿದ್ದಾರೆ, ತ್ರಿವಿಕ್ರಮ್ ಬಂದಿದ್ದಾರೆ, ಉಗ್ರಂ ಮಂಜು ಅವರು ಬಂದಿದ್ದಾರೆ, ಮತ್ತು ಚೈತ್ರ ಅವರು ಬಂದಿದ್ದಾರೆ. 4-5 ಜನ ಬಂದಿದ್ದಾರೆ, ನೀವು ನೋಡಿರಿ. ಸೊ ಬಂದಿದ್ದಾರೆ, ಯಾವ ರೀತಿ ಆಗ್ತದೆ ಅಂದರೆ ಅವರಲ್ಲಿ ಒಬ್ಬರೇ ಭಾಳ ಆವಾಜ್ ಮಾಡ್ತಾ ಇದ್ದಾರೆ, ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ. ಅಷ್ಟು ಜನ ಬಂದಿದ್ದಾರೆ, ಆದರೆ ವಾಯ್ಸ್ ರೇಸ್ ಮಾಡೋರು ಒಬ್ಬರೇ. ಯಾರಂದರೆ ರಜತ್ ಅವರು. ರಜತ್ ಅವರಿಗೆ ಯಾರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನಮ್ಮ ಗಿಲ್ಲಿ ಅಣ್ಣನಿಗೆ. ಗಿಲ್ಲಿ ಅಣ್ಣನಿಗೆ ಏಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಹೊರಗಡೆ ನೋಡಿದ್ದಾರೆ, ಗಿಲ್ಲಿಯ ಕ್ರೇಜ್ ನೋಡಿದ್ದಾರೆ, ಗಿಲ್ಲಿ ಅಣ್ಣನ ಕ್ರೇಜ್ ನೋಡಿದ್ದಾರೆ ಹೊರಗಡೆ. ಸೊ ಒಳಗಡೆ ಹೋಗಿ ನಾನು ಗಿಲ್ಲಿಗೆ ಟಾರ್ಗೆಟ್ ಮಾಡಿದ್ರೆ ಸ್ವಲ್ಪ ಕಾಂಟ್ರವರ್ಸಿ ಥರ ಆಗಿ ನಾನು ಹೈಲೈಟ್ ಆಗ್ತೀನಿ ಅನ್ನೋ ಉದ್ದೇಶದಿಂದ ಅಷ್ಟೇ ಅವರು ಟಾರ್ಗೆಟ್ ಮಾಡಕತ್ತಾರೆ. ಬೇರೆ ಯಾರಿಗೂ ಟಾರ್ಗೆಟ್ ಮಾಡ್ತಾ ಇಲ್ಲ, ಓನ್ಲಿ ಗಿಲ್ಲಿ. ಗಿಲ್ಲಿ ಏನಾದರೂ ಮಾತಾಡ್ತಾ ಇದ್ರೆ ಸೊ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ನೀನು ಆ ರೀತಿ ಮಾತಾಡಬಾರ್ದು, ನೀ ಆ ರೀತಿ ಇರಬಾರ್ದು ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ಈ ಗಿಲ್ಲಿ ಅಣ್ಣ ಒಂದೆರಡು ತಪ್ಪು ಮಾಡಿರ್ಬೋದು, ಬಟ್ ಈ ರಜತ್‌ಂದು ಯಾವ ರೀತಿ ನಡೀತಾ ಇದೆ ಬಿಗ್ ಬಾಸ್ ಮನೆ ಒಳಗೆ ಅಂದರೆ ಗಿಲ್ಲಿಗೆ ಟಾರ್ಗೆಟ್ ಮಾಡಿರೋದು. ಆದರೆ ಗಿಲ್ಲಿ ಅಣ್ಣನ ಅಭಿಮಾನಿಗಳು ರಜತ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಭಾಳ ಒಳ್ಳೆಯ ರೀತಿಯಿಂದ ಟಾರ್ಗೆಟ್ ಮಾಡಿದ್ದಾರೆ. ಸೊ ನೋಡಬೇಕು ರಜತ್ ಅವರ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ರೀಲ್ಸ್ ಅವೆಲ್ಲ, ಆ ರೀಲ್ಸ್ ಕಮೆಂಟ್ಸ್ ಆಫ್ ಮಾಡಿದ್ದಾರೆ. ರೀಸೆಂಟ್ ಅಪ್ಲೋಡೆಡ್ ರೀಲ್ಸ್ ಇರ್ತಾವಲ್ಲ, ಆ ರೀಲ್ಸ್‌ದು ಕಮೆಂಟ್ಸ್ ಆಫ್ ಮಾಡಿದ್ದಾರೆ. ಯಾಕೆಂದರೆ ಗಿಲ್ಲಿ ಅಣ್ಣನ ಅಭಿಮಾನಿಗಳ ಕ್ರೇಜ್ ಅಷ್ಟಿತ್ತು. ಆದರೆ ಇನ್ನೂ ರಜತ್ ಅವರಿಗೆ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಗಿಲ್ಲಿ ಅಣ್ಣನ ಅಭಿಮಾನಿಗಳ ಕ್ರೇಜ್ ಏನು ಇದೆ ಅಂತ. ಸೊ ಗಿಲ್ಲಿ ಅಣ್ಣನಿಗೆ ಅವರು ಎದುರು ಹಾಕೊಂಡಿದ್ದಾರೆ. ಸೊ ಎದುರು ಹಾಕೊಂಡು ಅವ್ರು ಇನ್ನು ಹೊರಗಡೆ ಬಂದಮೇಲೆ ಏನೇನು ಫೇಸ್ ಮಾಡ್ತಾರೋ ಅವರಿಗೆ ಗೊತ್ತು. ಅವ್ರು ಏನಾದರೂ ಹೊರಗಡೆ ಬಂದು ಯಾವುದೇ ಒಂದು ಪ್ರೋಗ್ರಾಮ್‌ಗೆ ಹೋದರೆ ಅಲ್ಲಿ ಗಿಲ್ಲಿ ಅಣ್ಣನ ಅಭಿಮಾನಿಗಳು ಖಂಡಿತ ಇರ್ತಾರೆ. ಗಿಲ್ಲಿ ಅಂತ ಖಂಡಿತ ಕೂಗಿ ಅವರನ್ನು ಉರಿಸ್ತಾರೆ ರಜತ್ ಅವರಿಗೆ, ನೀವು ನೋಡಬೇಕು. ಆದರೆ ಒಂದು ಮಾತು ಇಲ್ಲಿ ಪಾಯಿಂಟ್ ಒಂದು ಭಾಳ ವೈರಲ್ ಆಗ್ತಾ ಇದೆ. ಏನಂದರೆ ಯಾವಾಗಲೂ ಸೀನಿಯರ್‌ಗಳು ಜೂನಿಯರ್‌ಗಳಿಗೆ ಮೇಂಟೈನ್ ಮಾಡ್ತಾರೆ. ಯಾವುದೇ ಒಂದು ಕಾಲೇಜ್ ಇರಲಿ, ಪ್ರೋಗ್ರಾಮ್ ಇರಲಿ, ಒಂದು ಮನೆಯಲ್ಲಿರಲಿ, ಎಲ್ಲಿ ಒಂದು ಸೀನಿಯರ್‌ಗಳು ಜೂನಿಯರ್‌ಗಳಿಗೆ ಮೇಂಟೈನ್ ಮಾಡ್ತಾರೆ. ಆದರೆ ಇಲ್ಲಿ 5 ಸೀನಿಯರ್‌ಗಳಿಗೆ ಒಂದೇ ಜೂನಿಯರ್ ಮೇಂಟೈನ್ ಮಾಡ್ತಿರೋದು. ಅದು ಯಾರಂದರೆ ಅದು ಗಿಲ್ಲಿ ಅವರು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಭಾಳ ಡಿಫಿಕಲ್ಟ್ ನಡೀತಾ ಇದೆ ಬಿಗ್ ಬಾಸಲ್ಲಿ. ಸೊ ಗಿಲ್ಲಿ ಒಂದು TRP ಕಿಂಗ್ ಅಂತಲೇ ಹೇಳ್ಬೋದು. 5 ಸೀನಿಯರ್‌ಗಳಿಗೆ ಒಬ್ಬ ಜೂನಿಯರ್ ಮೇಂಟೈನ್ ಮಾಡ್ತಾ ಇರೋದು ಅಂದರೆ ಅದು ಸುಮ್ಮನೆ ಅಲ್ಲ, ಭಾಳ ಕಷ್ಟದ ಮಾತು. ಆದರೂ ನಮ್ಮ ಗಿಲ್ಲಿ ಅಣ್ಣ ಭಾಳ ನೀರು ಕುಡಿದಾಗೆ ಆ ಕಾರ್ಯ ನಿಭಾಯಿಸ್ತಾ ಇದ್ದಾನೆ, ನೀವು ನೋಡ್ತಾ ಇದ್ರಿ. ಸೊ ಹೇಳ್ಬೇಕಂದ್ರೆ ಇವರು ಏನು ಮಾಡ್ತಾ ಇದ್ದಾರಲ್ಲ, ಗಿಲ್ಲಿ ಅಣ್ಣನಿಗೆ ಟೀಕೆ ಅದು ಹೊರಗಡೆ ಸ್ವಲ್ಪ ಜನ. ಸೊ ಅವ್ರು ಏನು ಮಾಡಿದ್ರು ಈ ಸಲ ಗಿಲ್ಲಿ ಅಣ್ಣನೇ ಕಪ್ ಗೆದ್ದುಕೊಂಡು ಹೋಗ್ತಾನಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಹಾಗೆ ಈ ಗಿಲ್ಲಿ ಅಣ್ಣನ ಅಭಿಮಾನಿಗಳೇ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ರಜತ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ರಜತ್ ಅವರ ಬಗ್ಗೆ ನಾನು ಏನು ಹೇಳ್ಬೋದು ಅಂತ ಗೊತ್ತಾಗುತ್ತೆ. ಸೊ ರಜತ್ ಅವರಿಗೆ ಏನು ಹೇಳಬೇಕಾಗಿಲ್ಲ, ಭಾಳ ಒಳ್ಳೆಯ ರೀತಿಯಿಂದ ಇವರು ಗಿಲ್ಲಿ ಅಣ್ಣನಿಗೆ ಟಾರ್ಗೆಟ್ ಮಾಡಿದ್ದಾರೆ. ಆದರೆ ಗಿಲ್ಲಿ ಅಣ್ಣನ ಅಭಿಮಾನಿಗಳು ರಜತ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್‌ನ ಒಳ್ಳೆಯ ರೀತಿಯಿಂದ ಟಾರ್ಗೆಟ್ ಮಾಡಿ ರೀಲ್ಸ್‌ದ ಕಮೆಂಟ್ಸ್ ಆಫ್ ಮಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತು. ಹಾಗೆ ಮತ್ತೇನಿದೆ ಅಂದರೆ ಇದೇ ಇಷ್ಟೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ಭಾಳ ನಡೀತಾ ಇದೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನು 2 ಡೇಸಿಂದ ಕಂಟಿನ್ಯೂಸ್ ಡೈಲಿ ನೋಡ್ತೀನಿ ಎಪಿಸೋಡ್‌ಗಳ ಡೈಲಿ ಬೇಸಸ್ ಬಿಗ್ ಬಾಸಲ್ಲಿ ಏನಾಗ್ತಾ ಇದೆ ಅಂತ. ಆದರೆ ನಾನು 2 ದಿವಸದಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಕೇವಲ 10-15 ನಿಮಿಷ ಬೇರೆಯವರ ವಿಡಿಯೋಸ್ ಇರುತ್ತೆ. ಅದು ಬಿಟ್ಟು ಪೂರ್ತಿ ಎಪಿಸೋಡ್ ಯಾವ ರೀತಿ ನಡೀತಾ ಇದೆ ಅಂದರೆ ಗಿಲ್ಲಿನೇ ನಡೀತಾ ಇದೆ. ಗಿಲ್ಲಿನೇ ಶೋ ಆಗ್ತಾ ಇದ್ದಾನೆ ಆ ವಿಡಿಯೋದಲ್ಲಿ. ನೀವು ನೋಡಬೇಕು, ರಾತ್ರಿ ಬರ್ತಾ ಇದೆಯಲ್ಲ ಎಪಿಸೋಡು, ಡೈಲಿ ಬರ್ತಾವಿಲ್ಲ ಗಿಲ್ಲಿ ಅಣ್ಣಂದು ಬಿಗ್ ಬಾಸ್ ವಿಡಿಯೋಸ್ ಅದು. ಸೊ ನೋಡ್ಬೇಕು ನೀವು, ಆ ಬಿಗ್ ಬಾಸ್ ಮನೆಯಲ್ಲಿ ವಿಡಿಯೋ ಏನು ಫುಟೇಜ್ ಎಪಿಸೋಡ್ ಬಿಡ್ತಾರಲ್ಲ ಡೇ ಬೈ ಡೇ, ಆ ಎಪಿಸೋಡಲ್ಲಿ ಕೇವಲ 10-15 ನಿಮಿಷ ಬೇರೆಯವರ ಪಾತ್ರ ಕಾಣ್ತಾ ಇದೆ. ಅದು ಬಿಟ್ಟು ಪೂರ್ತಿ ವಿಡಿಯೋದಲ್ಲಿ ಗಿಲ್ಲಿ ಅಣ್ಣನೇ ಕಾಣ್ತಾ ಇದ್ದಾನೆ.
ಅಂದರೆ ಕಲರ್ಸ್ ಕನ್ನಡದವರಿಗೂ ಗೊತ್ತಾಗಿದ್ದೆ TRP ಕಿಂಗ್ ಗಿಲ್ಲಿ ಅಣ್ಣ ಇದ್ದಾನೆ ಅಂತ. ಈ ಗಿಲ್ಲಿ ಅಣ್ಣ ಬಂದ್ಮೇಲೆ ಬಿಗ್ ಬಾಸ್ ಒಳಗೆ ಕಲರ್ಸ್ ಕನ್ನಡದ TRP ಭಾಳ ಮೇಲೆ ಹೋಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಆ್ಯಂಡ್ ಮತ್ತು ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳಿದ್ದಾರೆ. ಅಶ್ವಿನಿ ಗೌಡ ಎಲ್ಲ ಜಾನ್ವಿ ಅವರು ಒಂದು ಮಾತು ಹೇಳಿದ್ದಾರೆ. ಅನುಬಂಧದ ಆ್ಯಂಕರಿಂಗ್ ಆಗಬೇಕು ಅಂತ ಗಿಲ್ಲಿ ಆಸೆ ಪಡ್ತಾ ಇದ್ದಾನೆ. ಬಟ್ ಅದು ಆಗೋದಿಲ್ಲ ಅಂತ. ಸೊ ಅವ್ರಿಗೇನು ಗೊತ್ತು ಕಲರ್ಸ್ ಕನ್ನಡದವರು ಗಿಲ್ಲಿ ಅಣ್ಣನಿಗೋಸ್ಕರನೇ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ಲ ಬಿಗ್ ಬಾಸ್ ಅವರು ಎಷ್ಟು ಜನ ಗಿಲ್ಲಿ ಅಣ್ಣನಿಗೆ ಅಪೋಸ್ ಮಾಡಿದಾರಲ್ಲ, ಅವ್ರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಗಿಲ್ಲಿ ಅಣ್ಣನ ಕ್ರೇಜ್ ಏನು ಇದೆ ಅಂತ. ನೀವೆಲ್ಲ ನೋಡಬೇಕು, ನಿಮಗೆಲ್ಲ ಗೊತ್ತದ. ಬಟ್ ಅವರು ಹೊರಗೆ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಂತ. ಹಾಗೆ ಗಿಲ್ಲಿ ಅಣ್ಣನ ಅಭಿಮಾನಿಗಳೇ, ಈ ವಿಡಿಯೋ ಬಗ್ಗೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಂಥವೇ ಮುಂದಿನ ವಿಡಿಯೋ ಸಿಗ್ತಾವಂತ ಹೇಳ್ತೀನಿ. ಗಿಲ್ಲಿ ಒಬ್ಬ ಪೂರಾ ಎಂಟರ್ಟೈನ್ಮೆಂಟ್ ಒಳ್ಳೆ ರೀತಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಕೊಡ್ತಾ ಇದ್ದಾನೆ. ಆದರೆ ಸ್ವಲ್ಪ ಟೀಕೆ ಮಾಡಿದ್ದಾನಲ್ಲ ಉಗ್ರಂ ಮಂಜು ಅವರಿಗೆ, ಸ್ವಲ್ಪ ಅದು ನನಗೆ ತಪ್ಪು ಅನ್ನಿಸ್ತಾ ಇದೆ. ಆ ರೀತಿ ಕೇಳಬಾರ್ದಿತ್ತು ಅಂತ. ಸೊ ನಿಮ್ಮ ಪ್ರಕಾರ ಎಲ್ಲರೂ ಹೇಳ್ತಾರೆ ಗಿಲ್ಲಿ ಅಣ್ಣ ಯಾವುದೇ ಒಂದು ಸೀರಿಯಸ್ ಮಾತಾಡಿದ್ರು ಅದು ಕಾಮಿಡಿ ಅಂತ ಹೇಳ್ತಾರಲ್ಲ, ಇದಕ್ಕೂ ಕಾಮಿಡಿಯಾಗೆ ತಗೊಳ್ಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ ರೀ. ಆ್ಯಂಡ್ ಗಿಲ್ಲಿ ಅಣ್ಣನ ಫ್ಯಾನ್ಸ್ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಗಿಲ್ಲಿ ಅಣ್ಣ ಕಾವ್ಯ ಅನ್ನೋದು ಬಿಡಬೇಕು, ಬಿಟ್ಟರೆ ಗೆದಿತಾನಂತ ಏನಿಲ್ಲ. ಆದ್ರೆ ಇದ್ರ ಭೀ ಗಿಲ್ಲಿ ಅಣ್ಣನೇ ಫಸ್ಟ್ ಬರ್ತಾನೆ. ಇವ್ರು ಕಾವ್ಯ ರಕ್ಷಿತಾ ಅವರು ಖಾಲಿ ಗಿಲ್ಲಿ ಅಣ್ಣನ ಜೊತೆ ಉಳಿದು ಗಿಲ್ಲಿ ಅಣ್ಣಂದು ಓಟ್ ಡಿವೈಡ್ ಮಾಡೋಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದೀನಿ. ಕಾವ್ಯ ರಕ್ಷಿತಾ ಇವರಿಬ್ಬರಿಗೂ ಓಟ್ ಹಾಕಲೇಬೇಡಿ. ಓನ್ಲಿ ಡೈರೆಕ್ಟ್ 99 ಓಟ್ ಯಾರಿಗೆ ಹಾಕಬೇಕು ಅಂದರೆ ನೀವು ಗಿಲ್ಲಿ ಅಣ್ಣನಿಗೆ ಹಾಕಿ. ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಕಳಪೆ ಅದು ಇದು ಕೊಡಬೇಕಂದ್ರೆ ಗಿಲ್ಲಿ ಅಣ್ಣನಿಗೆ ಸೆಲೆಕ್ಟ್ ಮಾಡ್ತಾರೆ, ಗಿಲ್ಲಿ ಅಣ್ಣನಿಗೆ ಚೂಸ್ ಮಾಡ್ತಾರೆ. ಆದರೆ ಆದಮೇಲೆ ಅದು ಟಾಸ್ಕ್ ಮುಗಿದ ಮೇಲೆ ಯಾವ ರೀತಿ ಆಡ್ತಾ ಅಂದರೆ ಗಿಲ್ಲಿ ಜೊತೆ ಆಟ ಆಡ್ತಾ ಇದ್ದಾರೆ. ಯಾಕಂದರೆ ಇವ್ರಿಗೆ ಗೊತ್ತು ಗಿಲ್ಲಿ ಜೊತೆ ನಾನಿದ್ರೆ ನನಗೂ ಓಟ್ ಬರ್ತಾವಂತ. ಸೊ ನೀವು ಎಷ್ಟು ಜನ ಓಟ್ ಹಾಕ್ತಿರಲ್ಲ ಕಾವ್ಯ ರಕ್ಷಿತ್ ಆ್ಯಂಡ್ ಗಿಲ್ಲಿ ಅವರಿಗೆ, ಸೊ ನೀವು ಓಟು ಡಿವೈಡ್ ಮಾಡೋಕೆ ಹೋಗಬೇಡಿ. ಹೊಸ ಓಟ್ ಗಿಲ್ಲಿ ಅಣ್ಣನಿಗೆ ಹಾಕ್ರಿ ಆದಷ್ಟು ಓಟ್ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಸಲ ಗಿಲ್ಲಿ ಅಣ್ಣಂದೇ ಕಪ್ಪದ ಅಂತ ಹೇಳ್ತೀನಿ. ಇನ್ನೂ ನಮ್ದು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ರಜತ್ ಅವರಿಗೆ ಗಿಲ್ಲಿ ಅಣ್ಣ ಸರಿಯಾಗಿ ಆಟ ಪಾಠ ಎಲ್ಲ ಕಲಿಸಿದ್ದಾನೆ, ಇನ್ನೂ ಕಲಿಸ್ತಾನೆ ಇದ್ದಾನೆ. ರಜತ್ ಅವರಿಗೆ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ ಗಿಲ್ಲಿ ಅಣ್ಣನ ಕ್ರೇಜ್ ಏನಿದೆ ಅಂತ. ನೀವೆಲ್ಲ ಅವಾಗ ರಜತ್ ಅವರಿಗೆ ಹೇಳ್ತೀರಿ ಅಷ್ಟೇ ರೀ. ಮತ್ತೆ ಸಿಗ್ತಾ ಮತ್ತೊಂದು ವಿಡಿಯೋದಾಗ. ಈ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ರೂರ್ ಕನ್ನಡಿಗ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಇಟ್ಕೊರಿ. ವಿಡಿಯೋ ಡೈಲಿ ಬರ್ತಾವಂತ ಇದು ವಿಡಿಯೋ ಮುಖಾಂತರ ಹೇಳ್ತೀನಿ. ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಚಂದ.